ಹಾಯ್ ಫ್ರೆಂಡ್ಸ್, ನೀವೊಮ್ಮೆ ಯೋಚನೆ ಮಾಡಿದ್ದೀರಾ? ನಾವು ಪ್ರತಿ 5 ವರ್ಷಕ್ಕೊಮ್ಮೆ ವೋಟ್ ಹಾಕ್ತಿವಿ, ಒಬ್ಬ ಲೀಡರ್ ನ ಆಯ್ಕೆ ಮಾಡ್ತೀವಿ. ಆದ್ರೆ ಆ ಒಬ್ಬ ವ್ಯಕ್ತಿ ಆ ಒಂದು ಎಲೆಕ್ಷನ್ ಅಲ್ಲಿ ಗೆದ್ದಾದ್ಮೇಲಪ್ಪ ಅಂತಾರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ನಾವು ಕೇಳಿದ ಕೆಲಸ ಆಗೋಲ್ಲ, ಆದ್ರೆ ಅವನ ಆಸ್ತಿ ಮಾತ್ರ ಕೋಟಿ ಗಟ್ಟಲೆ ಬೆಳೀತಾ ಹೋಗುತ್ತೆ. ಏಕೆ ಹೀಗಾಗುತ್ತೆ? ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಆಳ್ತಾ ಇರೋದು ರಾಜಕೀಯ ಅಂದ್ರೆ ಏನಪ್ಪಾ ಅಂತಾರೆ, ರಾಜರು ಆಳ್ತಾರೆ, ಪ್ರಜೆಗಳು ಅವರ ಸೇವೆಯನ್ನ ಮಾಡ್ತಾರೆ. ಹಾಗೆ ಪ್ರಜೆಗಳು ಇಲ್ಲಿ ವೋಟರ್ಸ್ ಮಾತ್ರ, ವೋಟರ್ ಬ್ಯಾಂಕ್ ಇದ್ದ ಹಾಗೆ. ಆದ್ರೆ ಇದೇ ಸಿಸ್ಟಮ್ ನ ಉಲ್ಟಾ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬಂದ್ರೆ ಅವರೇ ನಮ್ಮ ಉಪೇಂದ್ರ ಅವರು. ಆದ್ರೆ ಅವರು ತಂದ ಈ ಒಂದು ಸಿಸ್ಟಮ್ ಏನಪ್ಪಾ ಅಂತಂದ್ರೆ ಪ್ರಜಾಕೀಯ ಅಂತ ಹೇಳಿ. ಅದೇ ಫ್ರೆಂಡ್ಸ್, ನಾವು ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಜಾಕೀಯ ಪಕ್ಷ ಹೇಗೆ ಹುಡ್ತು, ಹಾಗೂ ಉಪೇಂದ್ರ ಅವರು ಈ ಒಂದು KPJP ಪಾರ್ಟಿಯಲ್ಲಿ ಹೇಗಿದ್ರು, ಮತ್ತೆ ಇದರ ಒಂದು ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಬನ್ನಿ ವಿಡಿಯೋನ ತಡ ಮಾಡಬೇಡ, ಸ್ಟಾರ್ಟ್ ಮಾಡೋಣ. ಈ ಒಂದು ಪ್ರಜಾಕೀಯ ಅಂದ್ರೆ ಬರೀ ಸಿನಿಮಾನ, ಅಥವಾ ಈ ಒಂದು ಪ್ರಜಾಕೀಯ ಪಕ್ಷದಲ್ಲಿ ನಮ್ಮ ಲೈಫ್ ಏನಾದ್ರೂ ಚೇಂಜ್ ಆಗುತ್ತಾ? ಸಿಂಪಲ್ ಆಗಿ ಹೇಳ್ತೀನಿ, ಇಲ್ಲಿ ರಾಜಕೀಯದಲ್ಲಿ ಲೀಡರ್ಸ್ ಅಂದ್ರೆ ಅವರೇ ರಾಜರ ತರ ಆಳ್ತಾರೆ. ಅಂದ್ರೆ ಅವರು ಒಂಥರ ಆ ಒಂದು ಪಕ್ಷದ ಓನರ್ ಇದ್ದಂಗೆ. ನಮ್ಗೆ ಏನಾದ್ರೂ ಅವ್ರ ಕಡೆ ಕೆಲಸ ಆಗ್ಬೇಕಪ್ಪ ಅಂದರೆ ನಾವು ಅವ್ರ ಕಡೆ ಹೋಗಿ ಬೇಡಬೇಕು ಅನ್ನೋ ಒಂದು ಸಂದರ್ಭ ಬರುತ್ತೆ. ಆದ್ರೆ ಈ ಒಂದು ಪ್ರಜಾಕೀಯ ಪಕ್ಷದಲ್ಲಿ ಉಪೇಂದ್ರ ಅವರು ಹೇಳೋ ರೀತಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಇಲ್ಲಿ ಜನರೇ ಓನರ್ಸ್. ಆ ಒಂದು ಎಲೆಕ್ಷನ್ ನಿಂತ ಕ್ಯಾಂಡಿಡೇಟ್ ಏನಪ್ಪಾ ಅಂತಾರೆ, ಅವನು ವರ್ಕರ್ ರೀತಿ ನೋಡ್ಕೊಳ್ತಾರೆ ನಮ್ಮ ಜನರು. ಇದೇ ಅವರ ಉಪೇಂದ್ರ ಅವರ ಪ್ರಜಾಕೀಯ ಸಿಸ್ಟಮ್. ನಮ್ಮ ಒಂದು ದಾವಣಗೆರೆಯ ಭಾಷೆಯಲ್ಲಿ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ನೀವು ಒಬ್ಬ ಮೇಸ್ತ್ರಿಗೆ ಮನೆ ಕಾಂಟ್ರಾಕ್ಟ್ ಕೊಡ್ತೀರಾ ಅನ್ಕೊಳ್ಳಿ. ಏನಾದ್ರೂ ಮನೇನ ಕರೆಕ್ಟ್ ಆಗಿ ಕಟ್ಕೊಳ್ಳಿಲ್ಲ ಅಂದ್ರೆ ನೀವು ಅವರಿಗೆ ಪ್ರಶ್ನೆ ಮಾಡ್ತೀರಾ ತಾನೆ. ಆಗ ಅಲ್ಲಿ ಏನಾದ್ರೂ ಕೆಲಸ ಸರಿ ಹೋಗ್ಲಿಲ್ಲಪ್ಪ ಅಂತ ಹೇಳಿದ್ರೆ ನೀವು ಆ ಮೇಸ್ತ್ರಿನ ತೆಗೆದು ಬೇರೆ ಮೇಸ್ತ್ರಿನ ಹುಡ್ಕೊಂತೀರಾ ತಾನೆ, ಹೌದಾ? ಅದೇ ರೀತಿನೇ ಈ ಒಂದು ಪ್ರಜಾಕೀಯ ಸಿಸ್ಟಮ್. ಅದನ್ನೇ ಈ ಒಂದು ಉಪೇಂದ್ರ ಅವರು ಏನಪ್ಪಾ ಅಂತಂದ್ರೆ ರೈಟ್ ಟು ರೀಕಾಲ್ ಅನ್ನೋ ಒಂದು ಸಿಸ್ಟಮ್ ನ ಈ ಒಂದು ಪ್ರಜಾಕೀಯ ಪಕ್ಷದೊಳಗೆ ಅಳವಡಿಸಿಕೊಂಡಿದೆ. ಈ ಒಂದು ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಏನಾದ್ರೂ ಕೆಲಸ ಸರಿ ಮಾಡ್ಲಿಲ್ಲಪ್ಪ ಅಂತಾರೆ, ಅವನಿಗೆ ಇರೋ ಅಂತ ಅವಧಿಯಲ್ಲಿ 5 ವರ್ಷದ ಅವಧಿಯಲ್ಲಿ ಏನಪ್ಪಾ ಅಂತಾರೆ, ಜನರು ಅವನೇನಾದ್ರೂ 2 ವರ್ಷದಲ್ಲಿ ಏನಾದ್ರು ತಪ್ಪು ಮಾಡಿದಪ್ಪ ಅಂತಾರೆ, ಕೆಲಸ ಸರಿ ಆಗ್ಲಿಲ್ಲಪ್ಪ ಅಂತ ಹೇಳಿದ್ರೆ ಅವನನ್ನ ಅರ್ಧ ವರ್ಷಕ್ಕೆ ತೆಗೆದು ಬಿಸಾಕ್ಬಹುದು. ಇದೇ ಒಂದು ಪ್ರಜಾಕೀಯ ಪಕ್ಷದ ಸಿದ್ಧಾಂತ ಆಗಿರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಹಣವಿಲ್ಲದೆ ಚುನಾವಣೆ, ಝೀರೋ ಬ್ಯಾಲೆನ್ಸ್ ಕ್ಯಾಂಪೇನ್ ಅಂತೇಳಿ. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ MLA ಆಗ್ಬೇಕಪ್ಪ ಅಂತಂದ್ರೆ ಚುನಾವಣೆಯಲ್ಲಿ ಮಿನಿಮಮ್ ಅಂದ್ರೂ 50 ಕೋಟಿಯಿಂದ 100 ಕೋಟಿವರೆಗೂ ಖರ್ಚು ಮಾಡಬೇಕಾಗುತ್ತೆ. ಇಷ್ಟಕ್ಕೊಂದು ದುಡ್ಡು ಹಾಕಿ ಗೆದ್ದವನು ಫಸ್ಟ್ ಯೋಚನೆ ಮಾಡೋದೇನಪ್ಪಾ ಅಂತಂದ್ರೆ, ನಾನು ಹಾಕಿರೋ ಹಣನ ಏನಪ್ಪಾ ಅಂತಂದ್ರೆ ಬಡ್ಡಿ ಸಮೇತ ಈ ಒಂದು 5 ವರ್ಷದ ಆಡಳಿತದಲ್ಲಿ ಏನಪ್ಪಾ ಅಂತಂದ್ರೆ ಬಡ್ಡಿ ಸಮೇತ ಆ ದುಡ್ಡನ್ನ ವಾಪಸ್ ತಗೋಬೇಕಂತ ಒಂದು ಮೊದಲ ಆಲೋಚನೆ ಆಗಿರುತ್ತೆ. ಇದನ್ನೇ ನಾವು ಕರಪ್ಷನ್ ಅಥವಾ ಭ್ರಷ್ಟಾಚಾರ ಅನ್ನೋದು. ಆದ್ರೆ ನಮ್ಮ ಉಪೇಂದ್ರ ಅವರ ಪ್ರಜಾಕೀಯ ಪಕ್ಷದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನೋ ಬ್ಯಾನರ್ಸ್, ನೋ ರ್ಯಾಲಿ, ನೋ ಲಿಕ್ಕರ್, ನೋ ಮನಿ ಡಿಸ್ಟ್ರಿಬ್ಯೂಷನ್ಸ್. ಉಪ್ಪಿ ಸರ್ ಹೇಳೋದು ಇಷ್ಟೇ, ನೀವು ನಿಮ್ಮ ಐಡಿಯಾ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಒಂದು ಆಪ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ತಿಳಿಸಿ, ಇಲ್ಲಾಂದ್ರೆ ಸೋಷಿಯಲ್ ಮೀಡಿಯಾ ಮುಖಾಂತರ ತಿಳಿಸಿ. ಜನಕ್ಕೇನಾದ್ರೂ ನಿಮ್ಮ ಕೆಲಸ ಇಷ್ಟ ಆದ್ರೆ ಅವರೇ ವೋಟ್ ಮಾಡ್ತಾರೆ, ಹಾಗೂ ಆ ಕೆಲಸಗಾರನ ಒಂದು ಐಡಿಯಾ ಗೆಲ್ಲುತ್ತೆ. ಇನ್ನು ಈ ಒಂದು ಪ್ರಜಾಕೀಯ ಪಕ್ಷದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು SIT ಫಾರ್ಮುಲಾ ಅಂತ ಬರುತ್ತೆ. ದ ಸೊಲ್ಯೂಷನ್ ಆಫ್ SIT ಅಂದ್ರೆ ಏನು ಅಂತ ಗೊತ್ತಾ ನಿಮಗೆ? ಬನ್ನಿ ಹೇಳ್ಕೊಡಿ. ಪ್ರಜಾಕೀಯ ಪಕ್ಷ ಅನ್ನೋದು ಕೇವಲ ಭಾಷಣ ಅಲ್ಲ, ಅದಕ್ಕೆ ಇರುವಂತ ಈ ಒಂದು ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಬಹಳ ಒಂದು ನೋಟಿಸ್ ಪಾಯಿಂಟ್ ಆಗುತ್ತೆ. ಅದರಲ್ಲಿ ಎಸ್ ಅನ್ನೋದು ಬಂದ್ಬಿಟ್ಟು ಶಿಕ್ಷಣ ಅಂತ ಹೇಳಿ, ಪ್ರತಿ ಒಬ್ಬರಿಗೆ ಏನಪ್ಪಾ ಅಂತಂದ್ರೆ ಪ್ರೀ ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕನ್ನೋದು ಈ ಒಂದು ಎಸ್ಸಿನ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಏನು ಈ ಒಂದು ಕರ್ನಾಟಕದಲ್ಲಿ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿರುವಂತ ಒಂದು ಪ್ರೈವೇಟ್ ಸ್ಕೂಲ್ ಸೆಕ್ಟರ್ ನಲ್ಲಿ ಏನು ಬೆನಿಫಿಟ್ಸ್ ಇದೆಯೋ ಅದೆಲ್ಲ ಸಮೇತ ಈ ಒಂದು ಗೌರ್ಮೆಂಟ್ ಶಾಲೆಗಳಲ್ಲಿ ಸಿಗ್ಬೇಕನ್ನೋದು ಇದರ ಒಂದು ಉದ್ದೇಶ ಆಗಿರುತ್ತೆ. ಇದರಲ್ಲಿ ಐ ಅಂದ್ರೆ IIAAG ಅಂತೇಳಿ, ಅಂದ್ರೆ ಆರೋಗ್ಯ ಚಿಕಿತ್ಸೆ ಅಂತ ಇದರ ಒಂದು ಅರ್ಥ. ಏನಾದ್ರೂ ಬಡವರು ಅಥವಾ ಯಾರಾದ್ರೂ ಆಗ್ಲಿ ಬಡವರಾಗ್ಲಿ ಈ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೇನಪ್ಪಾ ಅಂತಾರೆ, ಅಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಚಿಕಿತ್ಸೆ ಇಲ್ದಂಗೆ ಮನೆಗೆ ಕರ್ಕೊಂಡ್ ಬರೋದಾಗ್ಲಿ ಈ ತರ ಎಲ್ಲ ಆಗ್ಬಾರ್ದು ಅನ್ನೋದಕ್ಕೆ ಈ ಒಂದು ಪ್ರಜಾಕೀಯದ ಪಕ್ಷದ ಒಂದು ರೂಲ್ ಆಗಿರುತ್ತೆ. ಹಾಗೂ ಏನಪ್ಪಾ ಅಂತಾರೆ, ಈ ಒಂದು ಹೆಲ್ತ್ ಕೇರ್ ಅನ್ನೋದು ಎಲ್ಲರ ಹಕ್ಕಾಗಿರುತ್ತೆ. T ಅಂದ್ರೆ ಟ್ರಾನ್ಸ್ಪರೆನ್ಸಿ. ಈ ಒಂದು ಟ್ರಾನ್ಸ್ಪರೆನ್ಸಿ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಪ್ರಜಾಕೀಯ ಪಕ್ಷದಲ್ಲಿ ಏನಪ್ಪಾ ಅಂತಾರೆ ಒಂದು ಆ್ಯಪ್ ಇರುತ್ತಲ್ಲ, ಆ ಒಂದು ಅಪ್ಲಿಕೇಶನ್ ಏನಪ್ಪಾ ಅಂತಾರೆ ಈ ಒಂದು ಪಕ್ಷದಲ್ಲಿ ಏನೇನೆಲ್ಲ ದುಡ್ಡು ಖರ್ಚಾಗ್ತಿದೆ, ಏನೆಲ್ಲ ಒಂದು ಹಣದ ವಹಿವಾಟನ ನೀವು ಏನು ಪ್ರಜೆಗಳಿದೆ ಆ ಪ್ರಜೆಗಳಿಗೆ ಡೈರೆಕ್ಟ್ ಆಗಿ ಕಾಣಿಸ್ಬೇಕಂತೇಳಿ ಈ ಒಂದು ಅಪ್ಲಿಕೇಶನ್ ಮಾಡಿದೆ. ಅಂದ್ರೆ ಎಲ್ಲಾ ವಿಚಾರಗಳೇನಪ್ಪಾ ಅಂತಾರೆ ಇದೊಂದು ಏನು ಮೊಬೈಲ್ ನಲ್ಲೇ ಕಾಣಿಸ್ಬೇಕು ಜನಗಳಿಗೆ.
ನೋಡಿ, ಇದನ್ನೇ ನಾವು ಡೆವಲಪ್ಮೆಂಟ್ ಅಂತ ಕರೆಯೋದು. ಬರೀ ರಸ್ತೆಯಲ್ಲಿ ಗುಂಡಿ ಆಯ್ತು, ಅಲ್ಲಿ ಗುಂಡಿ ಆಯ್ತು, ಇಲ್ಲಿ ಆಕ್ಸಿಡೆಂಟ್ ಆಯ್ತು ಅನ್ನೋದು ಬರೀ ಅದು ಒಂದು ಪ್ರಜೆಗಳ ಒಂದು ಸುಧಾರಿಸೋದಲ್ಲ. ಏನಪ್ಪಾ ಅಂತಾರೆ, ಇಲ್ಲಿ ಈ ಒಂದು ಪ್ರಜಾಕೀಯ ಪಕ್ಷ ಏನಪ್ಪಾ ಜನರ ಒಂದು ಜೀವನ ಮಟ್ಟವನ್ನು ಏನಪ್ಪಾ ಅಂತಾರೆ ಸುಧಾರಿಸುವುದು ಇದರ ಒಂದು ಪಕ್ಷದ ಉದ್ದೇಶವಾಗಿರುತ್ತೆ. ಮತ್ತೆ ಇದನ್ನೇ ನಾವೇನಪ್ಪಾ ಅಂತಾರೆ ಅಸಲಿ ಪ್ರಜಾಕೀಯ ಅಂತ ಹೇಳೋದು. ಪ್ರಜಾಕೀಯ ಕರ್ನಾಟಕದಲ್ಲಿ ವರ್ಕ್ ಆಗುತ್ತಾ? ದ ರಿಯಲ್ ಕ್ರಿಟಿಕಲ್ ಅನಾಲಿಸಿಸ್. ಬಟ್ ಫ್ರೆಂಡ್ಸ್, ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಏನಪ್ಪಾ ಅಂತ ಹೇಳಿ, ಇದೇ ಜನ ಯಾಕೆ ಪ್ರಜಾಕೀಯನ ಎಲ್ರು ಯಾಕೆ ಒಪ್ಕೊಳ್ತಿಲ್ಲ? ಮತ್ತೆ ಇದೇ ಕಳೆದ ಬಾರಿ ಎಲೆಕ್ಷನ್ ಆದಾಗ ಉಪ್ಪಿ ಸರ್ ಟೀಮ್ ಏಕೆ ಗೆಲ್ಲಿಲ್ಲ? ಏಕೆ? ಇಲ್ಲಿ ಮೊದಲನೇ ಕಾರಣ ನೋಡೋಣ ಫ್ರೆಂಡ್. ಈಗ ನಮ್ಮ ಜನರ ಮೈಂಡ್ ಸೆಟ್ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಉಚಿತ ಕಡೆ ನಿಂತ್ಬಿಟ್ಟಿದೆ. ಅಂದ್ರೆ ಎಲ್ಲ ಫ್ರೀ ಆಗಿ ಸಿಗ್ಬೇಕು ಅಷ್ಟೇ ಜನಗಳಿಗೆ. ಯಾರು ಫ್ರೀ ಆಗಿ ಕೊಡ್ತಾರೋ ಅವರಿಗೆ ವೋಟ್ ಹಾಕೋದು. ಹಾಗೇನಪ್ಪಾ ಅಂತಾರೆ ಆ ಒಂದು ಎಲೆಕ್ಷನ್ ಹಿಂದಿನ ಏನಪ್ಪಾ ಅಂತಾರೆ ದುಡ್ಡು ಇಷ್ಟು ಕೊಡ್ತಾರ ಅನ್ನೋದಕ್ಕೆ ಈ ಪಕ್ಷ ಕಡೆ ಹೋಗೋದು, ಮತ್ತೆ ಇಷ್ಟು ಕೊಡ್ತಾರ ಅಂತೇಳಿ ಈ ಪಕ್ಷ ಕಡೆ ಹೋಗೋದು. ಇದೇ ರೀತಿ ಮಾಡ್ಕೊಂಡು ಏನಪ್ಪಾ ಅಂತಾರೆ ಪ್ರಜಾಕೀಯ ಗೆಲ್ಲೋದಕ್ಕೆ ಒಂದು ಕಾರಣ ಆಗಿರ್ಬೋದು. ಮತ್ತೆ ಯಾರು ಇದು ಮೇನ್ ಪಾಯಿಂಟ್ ಏನಪ್ಪಾ ಅಂತಾರೆ, ಈ ಒಂದು ಜಾತಿ ಮೂಲಕ ಏನಪ್ಪಾ ಅಂತಾರೆ ವೋಟ್ ಹಾಕೋಸು ಬಹಳ ಜನ ಇರ್ತಾರೆ. ಆದ್ರೆ ನಮ್ಮ ಉಪ್ಪಿ ಸರ್ ಹೇಳ್ತಾರೆ, ಪದೇ ಹೇಳ್ತಾರೆ, ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ನಮ್ಮ ಉತ್ತಮ ಪ್ರಜಾಕೀಯ ಪಕ್ಷದ ಒಂದು ಸಿದ್ಧಾಂತಗಳು ನಿಮಗೆ ಗೊತ್ತಿಲ್ಲ ಅಂತಾರೆ, ನಮ್ಮ ಪಕ್ಷಕ್ಕೆ ನೀವು ವೋಟ್ ಹಾಕ್ಬೇಡಿ ಅಂತೇಳಿ ಅವರು ಡೈರೆಕ್ಟ್ ಆಗಿ ಮೀಡಿಯಾ ಮುಂದೆ ಹೇಳಿ. ಅಂದ್ರೆ ಇದು ಒಂದು ಬರೀ ಪಾರ್ಟಿ ಅಲ್ಲ, ಇದೇನಪ್ಪಾ ಅಂತಂದ್ರೆ ಒಂದು ಚಳುವಳಿ ಆಗಿದೆ. ಜನರು ಚೇಂಜ್ ಆದ್ರೆ ಮಾತ್ರ ಈ ಸಿಸ್ಟಮ್ ಚೇಂಜ್ ಆಗೋದು ಅಂತೇಳಿ ಉತ್ತಮ ಪ್ರಜಾಕೀಯ ಪಕ್ಷ ತಿಳಿಸ್ಕೊಡ್ಬೇಕಾಗಿದೆ. ಹಾಗೂ ಈಗ ಏನಪ್ಪಾ ಅಂತಾರೆ ಇಷ್ಟೆಲ್ಲ ಆಯ್ತು ಪ್ರಜಾಕೀಯ ಬಗ್ಗೆ. ಆದ್ರೆ ಉಪೇಂದ್ರ ಅವರು ಏನಪ್ಪಾ ಅಂತಾರೆ ಮೊದಲನೇದಾಗಿ ಈ ಒಂದು ಪ್ರಜಾಕೀಯ ಪಕ್ಷ ಕಟ್ಟೋದಕ್ಕಿಂತ ಮುಂಚೆ ಏನ್ ಆಗಿದ್ರು ಮತ್ತೆ ಯಾವ ಪಕ್ಷ ಇತ್ತು ಅನ್ನೋದ್ರ ಬಗ್ಗೆ ನೋಡೋಣ ಫ್ರೆಂಡ್ಸ್. ಈಗ ಉಪೇಂದ್ರ ಅವರೇನಪ್ಪಾ ಅಂತ ಹೇಳಿದ್ರೆ ಈ ಒಂದು ಕೆಪಿಜೆಪಿ ಪಾರ್ಟಿಗೆ ಸೇರಿರ್ತಾರೆ. ಆದ್ರೆ ಆ ಒಂದು ಪಾರ್ಟಿ ರಚನೆ ಆಗಿ ಏನಪ್ಪಾ ಅಂತಾರೆ ಬರೀ ಕೇವಲ 5 ತಿಂಗಳಲ್ಲೇ 2018 ಏನಪ್ಪಾ ಅಂತ ಹೇಳಿದ್ರೆ ಅವರು ಕೆಪಿಜೆಪಿ ಅಂದ್ರೆ ಕರ್ನಾಟಕ ಪ್ರಜ್ಞಾವಂತ ಜನತಾ ಪಾರ್ಟಿ ಅಂತ ಹೇಳಿ ಈ ಪಾರ್ಟಿ ಏನಪ್ಪಾ ಅಂತಾರೆ ಅವರು ಕೇವಲ ಸೇರಿ 5 ತಿಂಗಳಾಗಿರಲ್ಲ, ಆಗ್ಲಿ ಏನಪ್ಪಾ ಅಂತಾರೆ ರಾಜೀನಾಮೆಯನ್ನ ಕೊಟ್ಟಿರ್ತಾರೆ. ಅವರು ಈ ನಿರ್ಧಾರವನ್ನ ತಗೊಳ್ಳೋಕೆ ದೊಡ್ಡ ಕಾರಣ ಏನಾಗಿರ್ಬೋದು? ಆದ್ರೆ ಅಲ್ಲಿ ಅವಾಗ ರೋಮರ್ಸ್ ಇದ್ದಿದ್ದೇನಪ್ಪಾ ಅಂತ ಹೇಳಿದ್ರೆ MLA ಟಿಕೆಟ್ ಗಳನ್ನ ಏನಪ್ಪಾ ಅಂತೀರಿ ಈ ಒಂದು ಪಕ್ಷದಲ್ಲಿ ದುಡ್ಡಿಗೆ ಮಾರ್ಕೊಳ್ತಿದ್ರು. ಅಂದ್ರೆ ಯಾವ ಒಂದು ಕ್ಯಾಂಡಿಡೇಟ್ ದುಡ್ಡನ್ನ ಕೊಡ್ತಿದ್ರು ಅವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ ಇವರು MLA ಟಿಕೆಟ್ ಅನ್ನ ಒಂದು ಕೊಡ್ತಾ ಇದ್ರು ಅಂತ ಒಂದು ರೋಮರ್ಸ್ ಇದೆ. ಆದ್ರೆ ಆ ಒಂದು ಕೆಪಿಜೆಪಿ ಪಾರ್ಟಿಲಿದ್ದ ಈ ಒಂದು ಉಪೇಂದ್ರ ಅವರ ಸಿದ್ಧಾಂತನೇ ಬೇರೆ ಆಗಿತ್ತು. ಅವ್ರಿಗೆ ಏನಪ್ಪಾ ಅಂತೇಳಿ ಝೀರೋ ಕ್ಯಾಂಪೇನ್ ಅಂದ್ರೆ ಹಣವಿಲ್ಲದೆ ಚುನಾವಣೆ ನಡೆಯಬೇಕು, ಅಂದ್ರೆ ಭ್ರಷ್ಟಾಚಾರನೇ ಇರಂಗಿಲ್ಲ ಆ ಒಂದು ಪಕ್ಷದಲ್ಲಿ. ಅಂದ್ರೆ ಜನರೇ ಅವ್ರೇನಪ್ಪಾ ಅಂತಾರೆ ಈ ಒಂದು ಸಿದ್ಧಾಂತವನ್ನ ಅಳಿಸಿಕೊಂಡು ಅವರ ಕೈಯಿಂದ ಅವರೇ ಆಯ್ಕೆ ಮಾಡಬೇಕು ಅನ್ನೋ ಒಂದು ಸಿದ್ಧಾಂತ ಆ ಒಂದು ಉಪೇಂದ್ರ ಅವರಿಗೆ. ಆದ್ರೆ ಆ ಒಂದು ಕೆಪಿಜೆಪಿ ಅಲ್ಲಿರುವಂತ ಕೆಲವೊಂದು ಸದಸ್ಯರು ಏನಪ್ಪಾ ಅಂತ ಹೇಳಿದ್ರೆ ಹಳೆಯ ರಾಜಕೀಯ ಸಿಸ್ಟಮ್ ಅನ್ನೇ ಇಲ್ಲಿ ಅಳವಡಿಕೆ ಮಾಡಿದ್ರು. ಏನಪ್ಪಾ ಅಂತಾರೆ ಯಾರಾದ್ರೂ ಕೊಟ್ಟಿದ್ರು ಅವರಿಗೆ MLA ಟಿಕೆಟ್ ನ ಪಾಸ್ ಮಾಡೋದಾಗಿ ಅನ್ಕೊಂಡಿದ್ರು. ಹಾಗಾಗಿ ಏನಪ್ಪಾ ಅಂತೇಳಿ ಮಾರ್ಚ್ 6, 2018 ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಉಪೇಂದ್ರ ಅವರು ಆ ಒಂದು ಪಕ್ಷವನ್ನ ತೊರೆದು ಬಿಡುತ್ತಾರೆ. ಇದರ ನಂತರ ಬಂದಿದ್ದೆ UPP ಪಕ್ಷ. UPP ಅಂತ ಹೇಳಿದ್ರೆ ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಹೇಳಿ ಆ ಒಂದು ಕೆಪಿಜೆಪಿ ಪಕ್ಷದಿಂದ ಹೊರ ಬಂದಂತ ಉಪೇಂದ್ರ ಅವರು ಏನಪ್ಪಾ ಅಂತ ಹೇಳಿದ್ರೆ ತಕ್ಷಣನೇ ಈ ಒಂದು ಉತ್ತಮ ಪ್ರಜಾಕೀಯ ಪಕ್ಷವನ್ನ ಕಟ್ಟುತ್ತಾರೆ. ಅಂದ್ರೆ ಓನ್ ಆಗಿ ಒಂದು ತನ್ನದೇ ಆದ ಒಂದು ಪಕ್ಷವನ್ನ ಕಟ್ತಾರೆ. ಒಂದು ಮಗು ನಡೆಯುವುದಕ್ಕಿಂತ ಮುಂಚೆ ಏನಪ್ಪಾ ಅಂತ ಹೇಳಿದ್ರೆ ಎಡುವುದು ಸಹಜ. ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಎಕ್ಸ್ಪ್ರೆಸ್ ಅಂತ ಅನ್ಕೊಂಡು ಅವ್ರು ಏನಪ್ಪಾ ಅಂತ ಹೇಳಿದ್ರೆ ಒಂದು ಉತ್ತಮ ಪ್ರಜಾಕೀಯ ಪಕ್ಷ ಅಂದ್ರೆ UPP ಪಾರ್ಟಿಯನ್ನ ಓನ್ ಆಗಿ ಕಟ್ಟಬಿಡುತ್ತಾರೆ. ಅವಾಗ ಹೇಳಿದ್ದೆ ಅವ್ರು ಏನಪ್ಪಾ ಅಂತಾರೆ ಈ ಒಂದು ಕೆಪಿಜೆಪಿ ಅನ್ನೋದು ಏನಪ್ಪಾ ಅಂತಾರೆ ಪಕ್ಷ ನಮಗೆ ಒಂದು ಪಾಠವಿದ್ದಂತೆ ಅಂತೇಳಿ ಹೇಳ್ಕೊಳ್ತಾರೆ ತಮ್ಮ ಮೀಡಿಯಾದಲ್ಲಿ. ಆದ್ರೆ ಅದೇ ಹೀಗೇನಪ್ಪಾ ಅಂತಾರೆ ಉಪೇಂದ್ರ ಅವರು ತನ್ನದೇ ಆದ UPP ಪಕ್ಷದಿಂದ ಏನಪ್ಪಾ ಅಂತಾರೆ ಅವರ ಸಿದ್ಧಾಂತಗಳೇನೋ ಅವರೆಲ್ಲ ಜನರಿಗೆ ತಲುಪಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಭಾಗ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಒಂದು ಈ ಕರ್ನಾಟಕದಲ್ಲಿರುವಂತ ಒಂದು ನಮ್ಮ ಇಂಡಿಯಾದಲ್ಲಿ ಹಾಗೂ ಈ ಒಂದು ಬೇರೆ ಕಂಟ್ರಿ ಅಂದ್ರೆ ಅಮೆರಿಕ ಹಾಗೂ ಇಂಡಿಯಾ ದೇಶದಲ್ಲಿ ಮೇನ್ ಆಗಿ ನಮ್ಮ ಕರ್ನಾಟಕದಲ್ಲಿ ಈ ಒಂದು UPP ಪಾರ್ಟಿಯ ಒಂದು ಮುಖ್ಯವಾದ ಉದ್ದೇಶ ಏನಪ್ಪಾ ಅಂತಾರೆ ನಮ್ಮ ಒಂದು ಈ ಒಂದು UPP ಒಂದು ಏನು ರಾಜಕೀಯ ಮಾಡುತ್ತೋ ಅದರ ರಾಜಕೀಯ ಏನಪ್ಪಾ ಅಂತಾರೆ ಆ ಒಂದು ಅಮೆರಿಕ ರಾಜಕೀಯಕ್ಕೆ ಟಚ್ ಇದೆ. ಅದೇನಂತೇಳಿ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ, ಬನ್ನಿ ನೋಡೋಣ. ಅಮೆರಿಕದಲ್ಲಿ ಮೇನ್ ಆಗಿ 2 ಪಕ್ಷಗಳ ಆಟ ನಡೆಯುತ್ತೆ. ಅದರಲ್ಲಿ ಒಂದು ಡೆಮೊಕ್ರಾಟಿಕ್, ಇನ್ನೊಂದು ರಿಪಬ್ಲಿಕ್ ಅಂತ ಹೇಳಿ. ಆದ್ರೆ ನಮ್ಮ ಇಂಡಿಯಾದಲ್ಲೂ ಸಮೇತ ಮತ್ತೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಅನ್ನೋ 2 ಪಕ್ಷಗಳಿವೆ. ಇಲ್ಲಿ ನಮ್ಮ ಕಡೆ ಬಿಜೆಪಿ ಕಾಂಗ್ರೆಸ್ ಇದೆ ಪಕ್ಷಗಳು. ಆದ್ರೆ ಇವರು ಮಾಡೋ ಆಡಳಿತಕ್ಕೂ ಮತ್ತೆ ಇಲ್ಲಿ ನಡೆಯುವಂತ ಎಲೆಕ್ಷನ್ಗೂ ಮತ್ತು ಯಾವುದೇ ಹೋಲಿಕೆ ಇಲ್ಲ ಈ ಒಂದು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ. ಆದ್ರೆ ಅಮೆರಿಕದಲ್ಲಿ ನಡೆಯುವಂತ ಒಂದು ಎಲೆಕ್ಷನ್ ರೀತಿ ಏನಪ್ಪಾ ಅಂತಾರೆ ನಮ್ಮ ಉಪೇಂದ್ರ ಅವರ ಒಂದು ಪಾರ್ಟಿ ಏನಿದೆ ಆ ಒಂದು ಪಾರ್ಟಿ ನಡೆಯುತ್ತೆ. ಅದು ಏನಪ್ಪಾ ಅಂತ ಹೇಳಿದ್ರೆ
ಅದರಲ್ಲಿ ಮೇನ್ ಆಗಿ ಏನಪ್ಪಾ ಅಂತಂದ್ರೆ ಪ್ರೈಮರೀಸ್ ಅಂತೇಳಿ, ಅಂದ್ರೆ ಜನರೇ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು. ಅಮೆರಿಕ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಅವ್ರ ಹೈಕಮಾಂಡ್ ಏನಪ್ಪಾ ಅಂತಾರೆ ಅಭ್ಯರ್ಥಿಗಳನ್ನ ಅವ್ರು ಆಯ್ಕೆ ಮಾಡಲ್ಲ. ಅಭ್ಯರ್ಥಿ ಏನಪ್ಪಾ ಅಂತಾರೆ ಜನರ ಮುಖಾಂತರನೇ ಅಭ್ಯರ್ಥಿ ನಿಂತ್ಕೋಬೇಕು. ಬದಲಿಗೆ ಆಯಾ ಪಕ್ಷದ ಕಾರ್ಯಕರ್ತರು ಹಾಗೂ ಏನಪ್ಪಾ ಅಂತಾರೆ ಸಾರ್ವಜನಿಕರು ಅವರಿಗೆ ವೋಟ್ ಹಾಕಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು. ಆದ್ರೆ ಇಲ್ಲಿ ಪ್ರಜಾಕೀಯ ಕನೆಕ್ಷನ್ ಏನು? ಆದ್ರೆ ಉಪೇಂದ್ರ ಅವರು ಅದನ್ನೇ ಹೇಳ್ತಿರೋದು. ಏನಪ್ಪಾ ಅಂತಾರೆ MLA ಎಲೆಕ್ಷನ್ಗೆ ನೀವೇನಾದ್ರು ಅಭ್ಯರ್ಥಿ ಆಗ್ಬೇಕಪ್ಪ ಅಂತಾರೆ ಜನರ ಕಡೆ ಹೋಗಿ ಏನಪ್ಪಾ ಅಂತಾರೆ ನೀವು ಸೈನ್ ಅನ್ನ ಮಾಡ್ಸ್ಕೊಂಡ್ ಬರ್ಬೇಕು. ಜನರ ಏನಪ್ಪಾ ಅಂತಾರೆ ನಿಮ್ಗೆ ಅಭ್ಯರ್ಥಿಯ ಒಂದು ಸ್ಥಾನವನ್ನ ಅವರೇ ಕೊಡಬೇಕು. ಆವಾಗ ತಾನೇ ಈ ಒಂದು ಪಕ್ಷದ ಬೆಳವಣಿಗೆ ಆಗಲು ಸಾಧ್ಯ ಅಂತೇಳಿ ಒಂದು ವಿಚಾರವನ್ನು ಹೇಳ್ತಾರೆ. ಆದ್ರೆ ಕನೆಕ್ಟ್ ಆಗುತ್ತೆ ಈ ಒಂದು ಪಕ್ಷದ ಒಂದು ರೂಲಿಗೂ ಹಾಗೂ ಅಮೆರಿಕದ ಇರುವಂತ ಒಂದು ಪಕ್ಷದ ರೂಲಿಗೂ. ಎರಡನೇದು ಬಂದ್ಬಿಟ್ಟು ಏನಪ್ಪಾ ಅಂತಾರೆ ಟೌನ್ ಹಾಲ್ ಮೀಟಿಂಗ್ಸ್ ಅಂತ. ಅಮೆರಿಕದಲ್ಲಿ ಎಲೆಕ್ಷನ್ ಆಗೋ ಮುಂಚೆ ಏನಪ್ಪಾ ಅಂತಾರೆ ಒಂದು ದೊಡ್ಡ ಸಭೆ ನಡೆಯುತ್ತೆ. ಅದನ್ನ ಸಭೆ ಅನ್ನೋಲ್ಲ ಅಥವಾ ಭಾಷಣ ಅನ್ನೋಲ್ಲ, ಅದೇನಪ್ಪಾ ಅಂತಾರೆ ಡಿಬೇಟ್ ಆಗುತ್ತೆ. ಅಲ್ಲಿ ನಿಂತಿರುವಂತ ಅಭ್ಯರ್ಥಿಗೆ ಏನಪ್ಪಾ ಅಂತಾರೆ ಜನರು ಸ್ವತಃನೇ ಏನಪ್ಪಾ ಅಂತಾರೆ ಕ್ವಶನ್ಗಳನ್ನ ಹಾಕ್ತಾರೆ. ಆ ಒಂದು ಕ್ವಶನ್ಗಳಿಗೆ ಅವನೇನಾದ್ರೂ ಸರಿಯಾಗಿ ಉತ್ತರ ನೀಡಿದ್ರೆ ಮಾತ್ರ ಅವನು ಎಲೆಕ್ಷನ್ಗೆ ಅರ್ಹ. ಇಲ್ಲಿ ವ್ಯಕ್ತಿಗಿಂತ ಏನಪ್ಪಾ ಅಂತಾರೆ ಪ್ರಜಾಕೀಯ ಪಕ್ಷದಲ್ಲಿ ವ್ಯಕ್ತಿಗಿಂತ ಅವನು ಮಾಡೋ ಕೆಲಸ ಬಹಳ ಮುಖ್ಯವಾಗಿರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಾರೆ ಅಮೆರಿಕದಲ್ಲಿ ರೈಟ್ ಟು ರೀಕಾಲ್ ಅನ್ನೋ ಒಂದು ಸಿದ್ಧಾಂತ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಏನಾದ್ರು ಅಭ್ಯರ್ಥಿ ಅವನು MLA ಆದ ತಕ್ಷಣ ಏನಾದ್ರು ಕೆಲಸ ಕರೆಕ್ಟ್ ಆಗಿ ಮಾಡ್ಲಿಲ್ಲ, ಅವರ ಜನರ ಕೆಲಸನ ಕರೆಕ್ಟ್ ಆಗಿ ಮಾಡ್ಲಿಲ್ಲ, ಮತ್ತೆ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲಪ್ಪ ಅಂತಾರೆ ಅವನು ಇರುವಂತ ಅವಧಿನಪ್ಪ ಅಂತಾರೆ ಕೆಲಸ ಮಾಡಿ ಅಂತಂದ್ರೆ ಅವನಿರೋ 5 ವರ್ಷದ ಆಡಳಿತದಲ್ಲಿ ಏನಪ್ಪಾ ಅಂತಾರೆ 2 ವರ್ಷಕ್ಕೆ ಏನಾದ್ರು ಈ ತರ ತಪ್ಪು ಮಾಡ್ಕೊಂಡಪ್ಪ ಅಂತ ಹೇಳಿದ್ರೆ ಅವನನ್ನ ಎತ್ತಿ ಬಿಸಾಕಬಹುದು. ಪ್ರಜಾಕೀಯ ಕನೆಕ್ಷನ್ ಕೂಡ ಇದೆ. ಉಪೇಂದ್ರ ಅವರ ಬಿಗ್ಗೆಸ್ಟ್ ಟ್ವಿಸ್ಟ್ ಇರೋದು ಇಲ್ಲೇ. ಅವನೇನಾದ್ರೂ ಅಭ್ಯರ್ಥಿ ಕೆಲಸ ಸರಿ ಮಾಡ್ಲಿಲ್ಲಪ್ಪ ಅಂತ ಹೇಳಿದ್ರೆ ಜನರೇನಪ್ಪಾ ಅಂತಾರೆ ಅವನಿಗೆ ಅರ್ಧ ವರ್ಷಕ್ಕೆ ಕಿತ್ತು ಬಿಸಾಕಬಹುದು ಅಂತ ಒಂದು ಅಧಿಕಾರನ ಜನರಿಗೆ ಕೊಟ್ಟಿರ್ತಾರೆ. ಈ ಒಂದು ಪ್ರಜಾಕೀಯ ಪಕ್ಷದಲ್ಲೂ ಸಮೇತ ಸೇಮ್ ಇದೆ. ಏನಪ್ಪಾ ಅಂತಾರೆ ಅಭ್ಯರ್ಥಿ ನಿಂತಿರ್ತಾನಲ್ಲ ಅವನೇನಪ್ಪಾ ಅಂತಾರೆ ಜನರಿಂದಾನೇ ಆಯ್ಕೆ ಆಗ್ಬೇಕು ಅಭ್ಯರ್ಥಿ ಎಲೆಕ್ಷನ್ನಿಗೆ. ನಾನು ಹೇಳ್ತಿರೋದು ಚುನಾವಣೆಗೆ ಅಂತೇಳಿ ಹೇಳ್ತಿಲ್ಲ. ಅಭ್ಯರ್ಥಿ ಮೊದಲನೇದಾಗಿ ಅವನೇನಾದ್ರೂ MLA ಆಗ್ಬೇಕಪ್ಪ ಅಂತಾರೆ ಜನರಿಂದಾನೇ ಆಯ್ಕೆ ಆಗ್ಬೇಕು. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇವನೇನಪ್ಪಾ ಅಂತಾರೆ ಜನರ ಮುಂದೆ ಏನಪ್ಪಾ ಅಂತಾರೆ ಅವನು ಒಂದು ಕೆಲಸದ ಪಟ್ಟಿಯನ್ನು ಧರಿಸ್ಬೇಕು. ನಾನು ಇಷ್ಟು ಅದನ್ನ ಆದ್ಮೇಲೆ ಇಷ್ಟು ಕೆಲಸಗಳನ್ನ ಮಾಡಿಕೊಡ್ತೀನಿ ಅಂತೇಳಿ ಅದಕ್ಕೆ ಅವನೇನಪ್ಪಾ ಅಂತಾರೆ ಪಟ್ಟಿನ ತಗೊಂಡೋಗಿ ಜನರ ಮುಂದೆ ತೋರಿಸಿ ಅವ್ರ ಕಡೆಯಿಂದ ಸೈನ್ ಮಾಡಿಸ್ಕೊಂಡ್ ಬರ್ಬೇಕು. ಸೈನ್ ಮಾಡಿಸಾದ್ಮೇಲೆ ಏನಪ್ಪಾ ಅಂತಾರೆ ಅವನು ಕೊಟ್ಟ ಏನು ಕೊಟ್ಟಿದ್ದಾನೋ ಆ ಕೆಲಸಗಳನ್ನ ಆ ಕೆಲಸನ ಮಾಡ್ಲಿಲ್ಲಪ್ಪ ಅಂತಾರೆ ಅವನಿರುವಂತ ಆಡಳಿತ 5 ವರ್ಷದಲ್ಲ ಅದರಲ್ಲಿ ಅವನಿಗೆ 2 ವರ್ಷಕ್ಕೆ ಅವನಿಗೆ ಏನಪ್ಪಾ ಅಂತಾರೆ ತೆಗೆದು ಹಾಕ್ಬೋದು. ಕೊನೆಯದಾಗಿ ಪ್ರಜಾಕೀಯ ಬರೋದು ಯಾವಾಗ ಗೊತ್ತಾ? ನೀವು ಯಾವಾಗ ಬ್ಯಾನರ್ಸ್ ನೋಡಿ ವೋಟ್ ಹಾಕೋದು ಬಿಡ್ತೀರೋ ಹಾಗೂ ಹಣ ನೋಡಿ ವೋಟ್ ಹಾಕೋದು ಬಿಡ್ತೀವೋ ಹಾಗೂ ಅಭ್ಯರ್ಥಿ ಕೊಡೋ ಒಂದು ಸುಳ್ಳಿನ ಮತ್ತೆ ವಂಚದ ಏನಪ್ಪಾ ಅಂತಾರೆ ಗ್ಯಾರಂಟಿಗಳನ್ನ ನೋಡಿ ವೋಟ್ ಹಾಕೋದು ಬಿಡ್ತೀವೋ ಅವಾಗ ಮಾತ್ರ ಇಲ್ಲಿ ಪ್ರಜಾಕೀಯ ಬರೋದಕ್ಕೆ ಸಾಧ್ಯ ಆಗುತ್ತೆ. ಜನರೇ ನೀವೇನಾದ್ರು 5 ರೂಪಾಯಿ ಚಾಕ್ಲೇಟ್ ತಗೋಬೇಕಪ್ಪ ಅಂತಾರೆ ಯೋಚನೆ ಮಾಡ್ತೀರಾ. ಆದ್ರೆ ನಮ್ಮನ್ನ ಆಳು 5 ವರ್ಷ ಅಭ್ಯರ್ಥಿನ ನೀವೇನಪ್ಪಾ ಅಂತಾರೆ 1,000 ರೂಪಾಯಿ 2,000 ರೂಪಾಯಿ ಕೊಟ್ಟು ವೋಟ್ ಹಾಕ್ಸ್ಕೊಂಡು ಅವನೇನಪ್ಪಾ ಅಂತಾರೆ 5 ವರ್ಷ MLA ಮಾಡ್ಬಿಡ್ತೀರಾ. ಅವನೇನಪ್ಪಾ ಅಂತಾರೆ ನೀವು ಯಾವಾಗ ಹೋದ್ರು ಸಮೇತ ರಿಪ್ಲೈನೇ ಕೊಡೋದಿಲ್ಲ, ಅಂದ್ರೆ ಕರೆಕ್ಟ್ ಆಗಿ ರೆಸ್ಪಾನ್ಸೇ ಮಾಡೋದಿಲ್ಲ. ಈಗ ಬರ್ತಾರೆ ಕಾಲು ಹಿಡ್ಕೊಳ್ರಿ ಕೈ ಹಿಡ್ಕೊಂಡು ಏನಪ್ಪಾ ಅವೆಲ್ಲ ಮಾಡೋದು ನೋಡ್ಬಿಟ್ರೆ ಓಟ್ ಇವರಿಗೆ ಹಾಕ್ಬೇಕು ಅಂತ ಅನಿಸ್ಬೇಕು. ಕರುಣೆ ದಯ ದುಡ್ಡು ಎಲ್ಲ ಸುರಿತಾರೆ. ಇದೊಂದು ಮುಂದೆ ದೊಡ್ಡ ಗಿಡವಾಗಿ ಬೆಳೆದಂತೂ ಖಚಿತವಾಗಿದೆ. ಪ್ರಜಾಕೀಯ ನಮ್ಮ ರಾಜ್ಯಕ್ಕೆ ಬೇಕಾ ಬೇಡವಾ ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡ್ಕೊಳ್ಳಿ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಂದು ಬೆಸ್ಟ್ ಕಂಟೆಂಟ್ನ ತರ್ತಾ ಇರ್ತೀನಿ. ನೀವೇ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ರಾಜಕೀಯ ಬೇಕಾ ಪ್ರಜಾಕೀಯ ಬೇಕಾ.